ಇಂದಿರಾ ಕ್ಯಾಂಟೀನ್ಗೆ ದಿಢೀರ್ ಭೇಟಿ ಕೊಟ್ಟು ಊಟ ಸವಿದ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್. ಕಾಂಗ್ರೆಸ್ ಸರ್ಕಾರದಿಂದ ಆರಂಭಿಸಲಾದ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣ ಮಾಡುವುದರಲ್ಲಿ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿರುವ ಕಡಿಮೆ ಬೆಲೆಗೆ ಆಹಾರ ವಿತರಣೆ ಮಾಡುವ ನೆಲಮಂಗಲ ನಗರದ ಇಂದಿರಾ ಕ್ಯಾಂಟೀನ್ಗೆ ಇಂದು ಶಾಸಕ ಶ್ರೀನಿವಾಸ್ ದಿಢೀರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಅಲ್ಲಿಯ ಸಾರ್ವಜನಿಕರ ಜೊತೆ ಊಟ ಸವಿದಿದ್ದಾರೆ. ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಯಕತ್ವದಲ್ಲಿ ಬಡವರಿಗೆ, ಕಾರ್ಮಿಕರಿಗೆ, ಹಿಂದುಳಿದವರಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೆ ಇಂದಿರಾ ಕ್ಯಾಂಟೀನ್ ಮೂಲಕ ಕೇವಲ ₹5ಗೆ ಊಟ ಉಪಹಾರ ನೀಡುತ್ತಾ ಇರುವುದನ್ನು ರಾಷ್ಟ್ರಕ್ಕೆ ಮಾದರಿ ಎಂದು ನೆಲಮಂಗಲ ಶಾಸಕ ಶ್ರೀನಿವಾಸ್ ಸಂತಸ ಹಂಚಿಕೊಂಡು ಉತ್ತಮ ಶುಚಿ ಹಾಗೂ ರುಚಿಕರ ಆಹಾರಕ್ಕೆ ಆದ್ಯತೆ ನೀಡುವಂತೆ ಸಲಹೆ ಕೊಟ್ಟಿದ್ದಾರೆ. ಮುದ್ದೆ ಮಾಡಿವ್ರಿ, ಸಾರು ಮಾಡಿವ್ರಿ, ರೈಸ್ ಮಾಡಿ ಸರ್. ಎಷ್ಟು ಜನ ಊಟ ಮಾಡ್ತಾರೆ? ಇಲ್ಲೊಂದು 300-400 ಮಂದಿ ಊಟ ಮಾಡ್ತಾರೆ ಬೆಳಗ್ಗೆ, ಸಂಜೆ, ಮಧ್ಯಾಹ್ನ.